ಯಾವುದೇ ಒಂದು ವಸ್ತುವನ್ನು ತಗೊಂಡ್ರೆ ಅದರ ಜಾಮೆಟ್ರಿಕಲ್ ಮಿಡ್ ಪಾಯಿಂಟ್, ಅಂದರೆ ಒಬ್ಬ ಮನುಷ್ಯನ ಹೈಟನ್ನು ತಗೊಂಡ್ರೆ ಆಲ್ಮೋಸ್ಟ್ ಮಿಡ್ ಪಾಯಿಂಟಲ್ಲಿ ಆ ಸೆಂಟರ್ ಆಫ್ ಮಾಸ್ ಅಂತ ಇರುತ್ತೆ. ಒಂದು ವಸ್ತುವನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದರೆ ಆ ಸೆಂಟರ್ ಆಫ್ ಮಾಸ್ ಅನ್ನೋ ಪಾಯಿಂಟಲ್ಲಿ ಇಟ್ಟರೆ ಮಾತ್ರ ಬ್ಯಾಲೆನ್ಸ್ ಆಗುತ್ತೆ. ಈ ಕರಾಟೆ ಮಾಡೋವಾಗ ಅಥವಾ ಡ್ಯಾನ್ಸ್ ಮಾಡೋವಾಗಲೂ ಕೂಡ ಯಾವುದೇ ಪೋಶ್ಚರನ್ನು ಮಾಡಬೇಕಾದ್ರೂ ನಾವು ಬೀಳಲ್ಲ ಅಂತ ಹೇಳಿದರೆ ಈ ಸೆಂಟರ್ ಆಫ್ ಗ್ರಾವಿಟಿ ಅನ್ನೋದು ನಮ್ಮ 2 ಪಾದಗಳ ಮಧ್ಯವೇ ಇರಬೇಕು. ನಾವು ಒಂದು ವಿಷಯವನ್ನು ತಗೊಂಡು ಬೇರೆ ಬೇರೆ ವಿಷಯಗಳಿಗೆ ಅದನ್ನು ಹೇಗೆ ಅಪ್ಲೈ ಮಾಡಬಹುದು ಅನ್ನೋದನ್ನು ಮಕ್ಕಳಿಗೆ ತಿಳಿಸಿಕೊಟ್ರೆ ಅವರಲ್ಲಿ ಒಂದು ವಿಜ್ಞಾನದಲ್ಲಿ ಆಸಕ್ತಿ ಕೂಡ ಮೂಡುತ್ತೆ, ಅಥವಾ ಆ ಒಂದು ಚಿಕ್ಕ ವಿಚಾರದಿಂದ ಮುಂದೆ ಅವರು ದೊಡ್ಡ ಆವಿಷ್ಕಾರಗಳನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.